exercise 9.2 fourth question ಇಲ್ಲಿ ಏನ್ ಮಾಡಿದಾನೆ ಅವನೇ ಡಯಾಗ್ರಾಮ್ ಕೊಟ್ಟಿದ್ದಾನೆ ಓಕೆ ಈ ಡಯಾಗ್ರಾಮ್ ಬಂದು ಅವನೇ ಕೊಟ್ಟಿದ್ದಾನೆ ಈಗ ನಾವೇನ್ ಪ್ರೂವ್ ಮಾಡ್ಬೇಕು ನೋಡ್ರಿ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಅಂತ ಪ್ರೂವ್ ಮಾಡ್ಬೇಕು ಓಕೆ ಸೊ ಅದನ್ನ ಇಲ್ಲಿ ಬರ್ದ್ ಬಿಡ್ತೀನಿ ಟು ಪ್ರೂವ್ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಅಂತ ಪ್ರೂವ್ ಮಾಡ್ಬೇಕು ಓಕೆನಾ ಈಗ ಇದಕ್ಕೆ ಕನ್ಸ್ಟ್ರಕ್ಷನ್ ಡ್ರಾ ಮಾಡಬೇಕು ಆ ಕನ್ಸ್ಟ್ರಕ್ಷನ್ ಏನಂತ ನೋಡೋಣ ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಡ್ರಾ OL perpendicular to AD ಓಕೆ ಕನ್ಸ್ಟ್ರಕ್ಷನ್ ಏನ್ ಮಾಡ್ಬೇಕು 90 ಡಿಗ್ರಿ ಲೈನ್ ಆಗ್ಬೇಕು ಓಕೆ O ಇಂದ 90 ಡಿಗ್ರಿ ಲೈನ್ ಅನ್ನ ಹಾಕ್ಬೇಕು OL ಯಾರಿಗೆ 90 ಡಿಗ್ರಿ ಆಗ್ಬೇಕಂತಂದ್ರೆ ಓಕೆ ಈ AD ಲೈನ್ ಇದೆಯಲ್ಲ ಈ AD ಲೈನ್ ಗೆ OL ಪರ್ಪೆಂಡಿಕ್ಯುಲರ್ ಆಗ್ಬೇಕು ಇದನ್ನ ಡ್ರಾ ಮಾಡಿದ್ವಿ ಪ್ರೂಫ್ ಏನ್ ಬರಿಬೇಕಂತ ನೋಡ ಓಕೆ ಸೊ ಈ ಪ್ರೂಫ್ ಬರೋಕಿನ ಮುಂಚೆ ನಿಮಗೆ ಒಂದು ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ ಈಗ ಒಂದ್ ಸರ್ಕಲ್ ತಗೊಂಡ್ರೆ ಓಕೆ ಈಗ ಒಂದು ಕಾರ್ಡ್ ತಗೊಂಡೆ ಅಂತ ಅನ್ಕೋಣ ಇದು ಎ ಬಿ ಇದೆ ಅಂತ ಅನ್ಕೋಣ ಇದು ಸೆಂಟರ್ ನಾನೇನಾದ್ರೂ ಸೆಂಟರ್ ಇಂದ ಕರೆಕ್ಟ್ 90 ಡಿಗ್ರಿ ಲೈನ್ ಹಾಕಿದ್ರೆ ಈ ಕಾರ್ಡಿಗೆ ಅವಾಗ ಈಗ ಅನ್ಕೋಣ ಇದು 6 ಸೆಂಟಿಮೀಟರ್ ಇತ್ತು ಅನ್ಕೋಣ ಕಾರ್ಡ್ ಲೆಂತ್ ಬಂದು 6 ಸೆಂಟಿಮೀಟರ್ ಇದ್ರೆ ಓಕೆ ಸೆಂಟರ್ ಇಂದ ನಾನು 90 ಡಿಗ್ರಿ ಲೈನ್ ಹಾಕಿದ್ರೆ ಅವಾಗ ಆಟೋಮೆಟಿಕ್ ಆಗಿ ಈ ವ್ಯಾಲ್ಯೂ ಎಷ್ಟಿರುತ್ತೋ ಈ ವ್ಯಾಲ್ಯೂ ಕೂಡ ಅಷ್ಟೇ ಇರುತ್ತೆ ಅಂದ್ರೆ ಏನು ಓಕೆ ಎ ಸಿ ವ್ಯಾಲ್ಯೂ ಎಷ್ಟಿರುತ್ತೋ ಸಿ ಬಿ ವ್ಯಾಲ್ಯೂ ಕೂಡ ಅಷ್ಟೇ ಇರುತ್ತೆ ಅಂದ್ರೆ ಇದು 3 ಇದು 3 ಕರೆಕ್ಟ್ ಆಗಿ ಅರ್ಧ ಡಿವೈಡ್ ಮಾಡುತ್ತೆ ಓಕೆ ಸೊ ಸೆಂಟರ್ ಇಂದ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಏನ್ ಮಾಡುತ್ತೆ ಕರೆಕ್ಟ್ ಅರ್ಧ ಆಗಿ ಡಿವೈಡ್ ಮಾಡುತ್ತೆ ಸೊ ಎ ಸಿ 3 ಸಿ ಬಿ 3 ಆಯ್ತು ಇದೇ ಪ್ರಾಪರ್ಟಿ ಇಲ್ಲಿ ಯೂಸ್ ಮಾಡ್ಬೇಕು ಓಕೆನಾ ಫಸ್ಟ್ ಏನ್ ಮಾಡ್ತೀನಿ ನಾನು ಇಲ್ಲಿ ಫಾರ್ ಬಿಗ್ಗರ್ ಸರ್ಕಲ್ ತಗೊಳ್ಳೋಣ ಫಾರ್ ಬಿಗ್ಗರ್ ಸರ್ಕಲ್ ಓಕೆ ಈ ನೀವು ದೊಡ್ಡ ಸರ್ಕಲ್ ಗೆ ಕಾರ್ಡ್ ಯಾವ್ದಿರೋದು AD ಇಸ್ ದ ಕಾರ್ಡ್ ಓಕೆ ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡ್ರಿ ನೀವು ದೊಡ್ಡ ಸರ್ಕಲ್ ತಗೊಂಡ್ರೆ ಓಕೆ ಕಾರ್ಡ್ ಯಾವ್ದಾಯ್ತಲ್ಲಿ ಕಾರ್ಡ್ ಬಂದ್ಬಿಟ್ಟು AD ಬಂದ್ಬಿಟ್ಟು ಕಾರ್ಡ್ ಆಯ್ತು ಓಕೆ ಸೊ AD ಕಾರ್ಡ್ ಆಯ್ತು ಅದನ್ನ ನಾನು ಏನ್ ಮಾಡ್ಬಿಡ್ತೀನಿ ಸಪರೇಟ್ ಆಗಿ ಬರಿತೀನಿ ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗಲ್ಲ ಅಂತ ಇಲ್ಲಿ ಹಾಕ್ತೀನಿ ಓಕೆ ಬರೀ ದೊಡ್ಡ ಸರ್ಕಲ್ ಮಾತ್ರ ಆಗ್ತಾ ಇದ್ದೇನೆ ಓಕೆ ದೊಡ್ಡ ಸರ್ಕಲ್ ಆಗ್ದಾಗ ಏನಾಯ್ತು ಕಾರ್ಡ್ ಏನಿದೆ AD ಇದೆ ಹೌದಾ ಸೊ ಇದು ಸೆಂಟರ್ ಇಂದ ನಾನು ಪರ್ಪೆಂಡಿಕ್ಯುಲರ್ ಏನ್ ಹಾಕಿದ್ದೀನಿ OL ಹಾಕಿದ್ದೀನಿ 90 ಡಿಗ್ರಿ ಬಂದ್ಬಿಟ್ಟು OL ಹಾಕಿದ್ದೀನಿ ಸೊ ನಾನು ಹೇಳ್ದಲ್ಲ ಸೆಂಟರ್ ಇಂದ 90 ಡಿಗ್ರಿ ಲೈನ್ ಹಾಕಿದ್ರೆ ನಾವು ಏನ್ ಬರಿಬಹುದು AL ಎಷ್ಟಿರುತ್ತೋ LD ಕೂಡ ಅಷ್ಟೇ ಇರುತ್ತೆ ಸೊ ನಾನು ಇಲ್ಲಿ ಏನ್ ಬರಿಬಹುದು AL ಇಸ್ ಈಕ್ವಲ್ ಟು LD ಅಂತ ಬರಿಬಹುದು ಇದನ್ನ ಈಕ್ವೇಶನ್ 1 ಅಂತ ಬರಿತೀನಿ ರೀಸನ್ ಏನ್ ಬರಿಬೇಕಂತಂದ್ರೆ ನೀವು perpendicular drawn from the center to the chord bisects the chord bisects ಅಂದ್ರೆ ಏನು two equal parts bisects the chord ಇದು ಬಂದು ರೀಸನ್ ಓಕೆ ಸೊ ಇದು ಈಕ್ವೇಶನ್ 1 ಆಯ್ತು ಓಕೆ ನಾನೇನ್ ಮಾಡ್ಬಿಡ್ತೀನಿ ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಓಕೆ ಈಗ ನೆಕ್ಸ್ಟ್ ಈಗ ನಾವೇನ್ ಮಾಡೋಣ ಫಾರ್ ಸ್ಮಾಲರ್ ಸರ್ಕಲ್ ತಗೊಳೋಣ ಓಕೆ ಈಗ ಏನ್ ಮಾಡೋಣ ಚಿಕ್ಕ ಸರ್ಕಲ್ ತಗೊಳೋಣ ಫಾರ್ ಸ್ಮಾಲರ್ ಸರ್ಕಲ್ ನಾನು ಏನ್ ಬರಿಬಹುದು ನೋಡ್ರಿ ಈಗ ನಾನು ಚಿಕ್ಕ ಸರ್ಕಲ್ ತಗೊಂಡ್ರೆ ಅವಾಗ ಕಾರ್ಡ್ ಏನಾಗುತ್ತೆ BC ಬಂದು ಕಾರ್ಡ್ ಆಗುತ್ತೆ ಅದನ್ನ ಇಲ್ಲಿ ಸಪರೇಟ್ ಆಗಿ ಬರಿತೀನಿ ಈಗ ನಾನು ಚಿಕ್ಕ ಸರ್ಕಲ್ ತಗೊಂಡ್ರೆ ಸ್ಮಾಲರ್ ಸರ್ಕಲ್ ತಗೊಂಡಾಗ ಕಾರ್ಡ್ ಬಂದ್ಬಿಟ್ಟು ಏನಾಗುತ್ತೆ BC ಆಗುತ್ತೆ ಕಾರ್ಡ್ ಬಂದು BC ಓಕೆ ಸೆಂಟರ್ O ಇದೆ ಓಕೆ ನಾನಿಲ್ಲಿ ಸ್ಮಾಲ್ ಸರ್ಕಲ್ ಮಾತ್ರ ಬರೆಯಕತ್ತೀನಿ ಓಕೆ ಸೊ ನಾವೇನ್ ಮಾಡಿ O ಇಂದ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಹಾಕಿದೀವಿ ಓಕೆ ಅದನ್ನ ಏನಂತ ತಗೊಂಡಿವಿ OL ಅಂತ ತಗೊಂಡಿದ್ವಿ ಹೌದಾ ಈಗ ನಾನು ಹೇಳ್ದಲ್ಲ ಸೆಂಟರ್ ಇಂದ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಹಾಕದ್ಬಿಟ್ರೆ ಕಾರ್ಡ್ಗೆ ಅವಾಗ ಇದು ಎಷ್ಟಿರುತ್ತೋ ಇದು ಕೂಡ ಅಷ್ಟೇ ಇರುತ್ತೆ ಅಂದ್ರೆ BL ಎಷ್ಟಿರುತ್ತೋ LC ಕೂಡ ಅಷ್ಟೇ ಇರುತ್ತೆ BL ಇಸ್ ಈಕ್ವಲ್ ಟು LC ಅಂತ ಬರಿಬಹುದು ಇದನ್ನ ಈಕ್ವೇಶನ್ 2 ಅಂತ ಬರಿತೀನಿ ರೀಸನ್ ನೀವು ಇಲ್ಲಿ ಬರ್ದಿದಿರಲ್ಲ ಈಕ್ವೇಶನ್ 1 ಗೆ ರೀಸನ್ ಏನ್ ಬರ್ದಿದಿರಲ್ಲ ಅದೇ ಬರೀರಿ ಪರ್ಪೆಂಡಿಕ್ಯುಲರ್ ಏನಿಲ್ಲಿ ಪರ್ಪೆಂಡಿಕ್ಯುಲರ್ ಡ್ರಾನ್ ಫ್ರಮ್ ದ ಸೆಂಟರ್ ಕಾರ್ಡ್ ಬೈಸೆಕ್ಟ್ ದ ಕಾರ್ಡ್ ಓಕೆ ಸೇಮ್ ರೀಸನ್ ಬರೀರಿ ಓಕೆ ಈಕ್ವೇಶನ್ 1 ಏನ್ ರೀಸನ್ ಬರ್ದಿರೋ ಇಲ್ಲಿ ಕೂಡ ಅದೇ ರೀಸನ್ ಬರ್ದ್ಬಿಡ್ರಿ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಸಬ್ಟ್ರಾಕ್ಟ್ 1 - 2 ಮಾಡಿ ಓಕೆ ಈಕ್ವೇಶನ್ 1 - ಈಕ್ವೇಶನ್ 2 ಅಂದ್ರೆ LHS ಅಲ್ಲಿ LHS ಸಬ್ಟ್ರಾಕ್ಟ್ ಮಾಡ್ರಿ
ಆಮೇಲೆ LHS ಅಲ್ಲಿ RHS ಅಲ್ಲಿ RHS ಸಬ್ಟ್ರಾಕ್ಟ್ ಮಾಡಿ. ಸೊ AL ಮೈನಸ್ BL LD ಮೈನಸ್ LC. ಈಗ ಏನು ಉಳಿಯುತ್ತೆ ನೋಡ್ರಿ, ನೀವೇ ನೋಡ್ರಿ. AL ಅಲ್ಲಿ ನಾನು BL ತೆಗೆದ್ಬಿಟ್ರೆ ಏನಾಗುತ್ತೆ, AL ಅಲ್ಲಿ BL ತೆಗೆದ್ರೆ ಏನ್ ಉಳಿಯುತ್ತೆ, AB ಉಳಿಯುತ್ತೆ. ಸೊ ನಾನು ಅದಕ್ಕೆ ಇಲ್ಲಿ ಏನ್ ಬರಿತೀನಿ, AB ಅಂತ ಬರಿತೀನಿ. ಇಸ್ ಈಕ್ವಲ್ ಟು, ಈಗ ನೋಡ್ರಿ LD ಮೈನಸ್ LC ಅಂತೆ. LD ಅಲ್ಲಿ ನಾನು LC ತೆಗೆದ್ಬಿಟ್ರೆ ಏನ್ ಉಳಿಯುತ್ತೆ, CD ಉಳಿಯುತ್ತಾನೆ. ಸೊ ಏನ್ ಬರಿಬಹುದು, CD. ಸೊ AB ಇಸ್ ಈಕ್ವಲ್ ಟು CD ಬಂತು. ಸೊ ನಾನು ಅದೇ ಪ್ರೂವ್ ಮಾಡ್ಬೇಕಾಗಿತ್ತು, ಇದನ್ನು ನಾನು ಪ್ರೂವ್ ಮಾಡಿದೆ. ಓಕೆ. ಸೊ ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್, ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ. ಅದ್ರ ಜೊತೆಗೆ ಸರ್ಕಲ್ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡ್ರಿ. ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂತಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ, ಲೈಕ್ ಏನಾದ್ರೂ ಕ್ವಶನ್ ಡೌಟ್ ಇದ್ರೆ ನೀವು 1 to 1 ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ಇಲ್ಲಾಂದ್ರೆ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ನಿಮ್ಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.